ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಕ್ಯಾನಿಂಗ್ ವೇಳೆ ಮಹಿಳೆಗೆ ರೇಡಿಯಾಲಜಿಸ್ಟ್ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಕಾಮುಕ ರೇಡಿಯಾಲಜಿಸ್ಟ್ ಜಯಕುಮಾರ್ನನ್ನ ಬಂಧಿಸಬೇಕು ಎನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಆನೇಕಲ್ ಠಾಣೆ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ನೇತೃತ್ವದಲ್ಲಿ ಠಾಣೆಗೆ ಮುತ್ತಿಗೆಯನ್ನು ಕೂಡ ಹಾಕಲಾಯಿತು. ಕಾಮುಕ ರೇಡಿಯಾಲಜಿಸ್ಟ್ ಏನಿದ್ದಾನೆ ಜಯಕುಮಾರ್, ಈತನನ್ನ ಬಂಧಿಸಬೇಕು ಅಂತ ಪೊಲೀಸ್ ಠಾಣೆ ಮುಂದೆ ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ನೇತೃತ್ವದಲ್ಲಿ ಠಾಣೆಗೆ ಮುತ್ತಿಗೆಯನ್ನು ಕೂಡ ಹಾಕಲಾಗಿದೆ. ಆನೇಕಲ್ ಠಾಣೆ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಇನ್ನು ಆರೋಪಿಯನ್ನ ಸಾರ್ವಜನಿಕರು ಠಾಣೆಗೆ ಕರೆತಂದರೂ ಕೂಡ ಇನ್ಸ್ಪೆಕ್ಟರ್ಗಳು ಆತನನ್ನ ಬಿಟ್ಟು ಕಳಿಸಿದ್ದಾರೆ. ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅಮಾನತಿಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಇದೇ ತಿಂಗಳು 10ನೇ ತಾರೀಕು ಈ ಒಂದು ಕೃತ್ಯ ನಡೆದಿರುತ್ತೆ. ಆನೇಕಲ್ ಪಟ್ಟಣದ ಪ್ಲಾಸ್ಮಾ ಮೆಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಹೊಟ್ಟೆ ನೋವು ಅಂತ ಪತಿ ಜೊತೆ ಸ್ಕ್ಯಾನಿಂಗ್ಗೆ ಒಬ್ಬಳು ಮಹಿಳೆ ತೆರಳಿರ್ತಾಳೆ. ಸ್ಕ್ಯಾನಿಂಗ್ ವೇಳೆ ಖಾಸಗಿ ಅಂಗಕ್ಕೆ ಕೈ ಹಾಕಿ ಈತ ದೌರ್ಜನ್ಯವನ್ನ ಮಾಡಿದ್ದ. ದೌರ್ಜನ್ಯ ತಿಳಿದು ಆರೋಪಿ ಜಯಕುಮಾರ್ನನ್ನ ಸ್ಥಳೀಯರೇ ಹಿಡ್ಕೊಂಡು ಬಂದು ಠಾಣೆಗೆ ಕರೆತಂದಿದ್ರು. ಆದರೆ ಠಾಣೆಗೆ ಕರೆತಂದಿದ್ರೂ ಕೂಡ ಪೊಲೀಸರು ಆತನ ಮೇಲೆ ಯಾವುದೇ ಆ್ಯಕ್ಷನ್ನ ತಗೊಳ್ಳೋದಿಲ್ಲ, ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೋದಿಲ್ಲ, ಆತನನ್ನು ಬಿಟ್ಟು ಕಳುಹಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಠಾಣೆಗೆ ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ನೇತೃತ್ವದಲ್ಲಿ ಠಾಣೆಗೆ ಸಾಕಷ್ಟು ಮಂದಿಯಲ್ಲಿರುವಂತಹ ಸ್ಥಳೀಯರು ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಸಾರ್ವಜನಿಕರು, ಹಲವು ಸಂಘಟನೆಯವರು, ರಕ್ಷಣಾ ವೇದಿಕೆ, ಸಮೃದ್ಧಿ ಕರ್ನಾಟಕ ಮತ್ತು ಹಲವು ಇನ್ನಿತರ ಸಂಘಟನೆಗಳೆಲ್ಲ ಭಾಗವಹಿಸಿ ಕಳೆದ ವಾರ ನಡೆದಿರುವಂಥ ಘಟನೆ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ. ಇದೀಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಇದೊಂದು ಗಂಭೀರ ಪ್ರಕರಣ. ನಮ್ಮ ಸಾರ್ವಜನಿಕರು ವೈದ್ಯರ ಹತ್ರ ನಾವು ನಂಬಿಕೆಯಿಂದ ನಮ್ಮ ಹೆಣ್ಣುಮಕ್ಕಳೆಲ್ಲ ಹೋಗ್ತಾರೆ. ಅವರು ಈ ಥರ ಮಾಡುವಂಥದ್ದು ಸಮಾಜದಲ್ಲಿ ಒಂದು ದೊಡ್ಡ ಕಳಂಕ. ಒಬ್ಬ ವಿದ್ಯಾವಂತ ಡಾಕ್ಟರ್ ಆಗಿ ಅವನೇನು ಈ ಥರ ಮಾಡಿದ್ದಾನೆ, ಅದು ಅಯೋಗ್ಯತನದ ಕೆಲಸ. ಇದನ್ನು ಕಾನೂನು ಕಟ್ಟುಕಟ್ಟಿಗೆ ತಗೊಂಡು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಅವನು ಅತ್ಯಂತ ಕಠಿಣಾತಿ ಅದ್ರ ಮೇಲೆ ಖಂಡಿತ ಕ್ರಮ ತಗೋತೀವಿ ಅಂತ. ಸರ್, 1 ವಾರ ಆಗಿದೆ ಘಟನೆ, ಆರೋಪಿನ ಅರೆಸ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಪ್ರಮುಖ ಬೇಕು. ಇಲ್ಲ, ಇದು ನಿಜ. ಏನಾಗಿದೆ, ಅವರು ಎಲ್ಲ ಕೆಲವರು ಹೋದ ತಕ್ಷಣ ಮಾತಾಡಿದ ತಕ್ಷಣ ಅವ್ನಿಗೆ ಗೊತ್ತಾಗಿ ಓಡೋಗಿದ್ದಾನೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ, ಬಣದ ವತಿಯಿಂದ ಏನಿವತ್ತು ಕಾಮುಕ ಜಯಕುಮಾರ್ ಅವನನ್ನು ಬಂಧಿಸಿಲ್ಲ, 10 ದಿನ ಆದರೂ ಬಂಧಿಸಿಲ್ಲ. ಹಂಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು, ಅವನ್ನ ಗಡೀಪಾರು ಮಾಡಬೇಕು, ಅವನ ಕಾಲ ಗುಂಡೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬಂಧಿಸಿಲ್ಲ, ಇಷ್ಟು ದಿನ